ನಮಸ್ಕಾರ. ಇವತ್ತಿನ ಈ ಮಧ್ಯಂತರ ಆದೇಶಗಳ ಒಂದು ಮುಂದುವರಿಕೆಯಾಗಿ ಇಂಜಂಕ್ಷನ್ ಬಗ್ಗೆ ನಾನು ನಿಮ್ಮ ಜೊತೆ ಇವತ್ತು ಡಿಸ್ಕಸ್ ಮಾಡ್ತಾ ಇದ್ದೀನಿ. ಅಂದರೆ ಸಂರಕ್ಷಕ ಆಜ್ಞೆ, ಇಂಜಂಕ್ಷನ್. ಐ ಆಮ್ ಡಿಸ್ಕಸಿಂಗ್ ಅಬೌಟ್ ದಿ ಇಂಜಂಕ್ಷನ್ ಟುಡೇ. Specifically in CPC, we are discussing temporary injunction only, not permanent injunction or perpetual injunction ಅನ್ನೋದನ್ನು ನೆನ್ಪಿಟ್ಕೋಬೇಕು. ಆ್ಯಂಡ್ ದಿಸ್ ಈಸ್ ಡೆಲ್ಟ್ ಇನ್ ಆರ್ಡರ್ 39. ಆರ್ಡರ್ 39ರಲ್ಲಿ ನಿಮಗೆ ಈ ಒಂದು ಸಂರಕ್ಷಕ ಆದೇಶ ಅಥವಾ ಇಂಜಂಕ್ಷನ್ ಸಿಗ್ತದೆ ಅನ್ನೋದನ್ನು ಗಮನಿಸಬೇಕು. ರೈಟ್. ಈ ಒಂದು ವಿಷಯ ನಿಮಗೆ ಲಾಂಗ್ ಆನ್ಸರ್ ಪ್ರಶ್ನೆನೂ ಬಂದದ್ದನ್ನು ನಾನು ನೋಡಿದ್ದೀನಿ. ಲಾಂಗ್ ಆನ್ಸರ್ ಮೇ ಬಿ 10 or 16 ಮಾರ್ಕ್ಸ್ ಯು ಮೇ ಗೆಟ್ ದಿಸ್. ಸೊ ಆ ಬ್ಯಾಕ್ಗ್ರೌಂಡಲ್ಲಿ ನಿಮಗೆ ಇವತ್ತಿನ ಈ ವಿಡಿಯೋನ ನಾನು ನಿಮ್ಮ ಮುಂದೆ ತರ್ತಾ ಇದ್ದೀನಿ. ಅಂದರೆ ಸಂರಕ್ಷಕ ಆಜ್ಞೆ, ಕೆಲವೊಮ್ಮೆ ತಡೆಯಾಜ್ಞೆ ಅಂತಾರೆ, ಆದ್ದರಿಂದ ನಾನು ತಡೆಯಾಜ್ಞೆ ಮತ್ತು ಇಂಜಂಕ್ಷನ್ ಅಂದರೆ ಸ್ಟೇ ಮತ್ತು ಇಂಜಂಕ್ಷನ್ ಮಧ್ಯದ ಅಂತರವನ್ನು ನಾನು ನಿಮ್ಗೆ ಹೇಳಲಿಕ್ಕೆ ಟ್ರೈ ಮಾಡ್ತೀನಿ. ಓಕೆ. ಅದು ಅಲ್ಲದೆ ನೇಚರ್ ಆ್ಯಂಡ್ ಪರ್ಪಸ್ ಆಫ್ ಇಂಟರಿಮ್ ಇಂಜಂಕ್ಷನ್ಸ್. ಈ ಒಂದು ಇಂಟರಿಮ್ ಆಂತರಿಕ ಅಥವಾ ಮಧ್ಯಂತರ ಆದೇಶ ಅಂತ ಏನು ಹೇಳ್ತೀವಿ ನಾವು, ಈ ಮಧ್ಯಂತರ ತಡೆಯಾಜ್ಞೆ ಅಥವಾ ಮಧ್ಯಂತರ ಸಂರಕ್ಷಕ ಆದೇಶ ಅಂತ ಹೇಳ್ಬೋದು. ಈ ಆದೇಶದ ಉದ್ದೇಶ ಏನು, ಸ್ವಭಾವ ಏನು, ಆಮೇಲೆ ಇದನ್ನು ನಮ್ಮ CPCನಲ್ಲಿ ನಾವೆಲ್ಲಿ ನೋಡ್ತೀವಿ, ದಟ್ ಈಸ್ ಆರ್ಡರ್ 39. ಆಮೇಲೆ ಇದರ 3 ಟೆಸ್ಟ್ ಏನು, ದೇರ್ ಆರ್ ಸಮ್ ಫೌಂಡೇಶನ್ಸ್ ಫಾರ್ ದಿಸ್. ಆಮೇಲೆ ಯಾವ ರೀತಿಯಾದಂತಹ ಇಂಜೆಕ್ಷನ್ಗಳನ್ನ ನಾವಿಲ್ಲಿ ಇಶ್ಯೂ ಮಾಡ್ತೀವಿ, ಆಮೇಲೆ ಯಾವ ಸಂದರ್ಭದಲ್ಲಿ ನ್ಯಾಯಾಲಯ ನಿಮಗೆ ಇಂಜೆಕ್ಷನ್ ಕೊಡದೆ ಹೋಗ್ಬೋದು, ಆಮೇಲೆ ಕೊಟ್ಟಂತಹ ಇಂಜೆಕ್ಷನನ್ನು ಪಾಲಿಸದೆ ಹೋದ ಪಾರ್ಟಿ ಮೇಲೆ ಏನು ಪರಿಣಾಮ ಆಗುತ್ತೆ, ಆಮೇಲೆ ಯಾವ ಸಂದರ್ಭದಲ್ಲಿ ಇಂಜಂಕ್ಷನ್ ಅಂದರೆ ಇದೇನು ಪರ್ಮನೆಂಟ್ ಇರುತ್ತಾ ಅಥವಾ ಮಧ್ಯದಲ್ಲಿ ಸ್ಟಾಪ್ ಆಗುತ್ತಾ ಅಥವಾ ಅದನ್ನು ಬದಲಾವಣೆ ಮಾಡ್ಬೋದಾ. ಆಲ್ ದೀಸ್ ಸಿಚುವೇಶನ್ಸ್, ಎಲ್ಲ ಆಯಾಮಗಳಲ್ಲಿಯೂ ನಾವೇನು ಮಾಡ್ತೀವಿ, ವಿ ಆರ್ ಗೋಯಿಂಗ್ ಟು ಸಿ ಇಂಟರಿಮ್ ಇಂಜಂಕ್ಷನ್ ಅನ್ನೋದನ್ನು ನಾನು ಈ ಒಂದು ಇವತ್ತಿನ ವಿಡಿಯೋದಲ್ಲಿ ನಿಮ್ಮ ಗಮನಕ್ಕೆ ತರ್ತಾ ಇದ್ದೀನಿ. ನೌ ಫಸ್ಟ್ ಲೆಟ್ ಅಸ್ ಅಂಡರ್ಸ್ಟ್ಯಾಂಡ್ ವಾಟ್ ಈಸ್ ಮೆಂಟ್ ಬೈ ಇಂಜಂಕ್ಷನ್. ಸಂರಕ್ಷಕ ಆಜ್ಞೆ ಅಂದ್ರೇನು? ಫಸ್ಟ್ ಆಫ್ ಆಲ್, ದಿಸ್ ಈಸ್ ಪ್ರೊವೈಡೆಡ್ ಫಾರ್ ಇನ್ CPC ಶೆಡ್ಯೂಲ್ 1. CPC ಶೆಡ್ಯೂಲ್ 1 ಆರ್ಡರ್ 39. ಓಕೆ. ಆ್ಯಂಡ್ ಇಟ್ಸ್ ರೂಲ್ಸ್ ಆರ್ ಫ್ರಮ್ ರೂಲ್ 1 to 5. ಸೊ ದಿಸ್ ಕಂಪ್ಲೀಟ್ ಕಾನ್ಸೆಪ್ಟ್ ಟಾಕ್ಸ್ ಅಬೌಟ್ ಟೆಂಪರರಿ ಇಂಜಂಕ್ಷನ್. ಸೊ ಅನ್ನೋದನ್ನ ನೀವು ತಿಳ್ಕೋಬೇಕು. ಅಂಡರ್ ದ ಕೋಡ್ ಆಫ್ ಸಿವಿಲ್ ಪ್ರೊಸೀಜರ್, an injunction is an interim protective order issued by the civil court ಏನಕ್ಕೆ? to maintain status quo, prevent irreparable injury until the final disposal of the suit or until further order of the court. ಎರಡೂ ಇರ್ಬೋದು. ನಿಮ್ಮ ಈ ಕೊಡುವಂತಹ ಟೆಂಪರರಿ ಇಂಜಂಕ್ಷನ್ ಇದೆಯಲ್ಲ, ದಿಸ್ ಈಸ್ ಆಕ್ಚುಲಿ ಟೆಂಪರರಿ ಇಂಜಂಕ್ಷನ್. ವಿ ಕ್ಯಾನಾಟ್ ಸಿಂಪ್ಲಿ ಸೇ ಇಂಜಂಕ್ಷನ್, ಇಟ್ ಈಸ್ ಟೆಂಪರರಿ ಇಂಜಂಕ್ಷನ್. ಯಾವುದನ್ನು ನಾವು ಆರ್ಡರ್ 39 CPCನಲ್ಲಿ ಮಾತಾಡ್ತೀವೋ ಅದು ಟೆಂಪರರಿ ಇಂಜಂಕ್ಷನ್ ಮಾತ್ರ, ತಾತ್ಕಾಲಿಕ ಸಂರಕ್ಷಕ ಆಜ್ಞೆ, ಅದು ತಡೆಯಾಜ್ಞೆ ಅಂತಕ್ಕಂಥದ್ದನ್ನು ನಾವು ಅರ್ಥ ಮಾಡ್ಕೋಬೇಕು. ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ದೆನ್ ಐ ಆಮ್ ಟ್ರೈಯಿಂಗ್ ಟು ಮೇಕ್ ಎ jurisprudential difference between stay and injunction. ಏನಾಗ್ತದೆ ಅಂತಂದ್ರೆ, ನಾವು ರಿಪ್ಲೇಸಬಲಿ ಇದಕ್ಕೂ ಸ್ಟೇ ಅಂತ ಹೇಳ್ತೀವಿ. ಸ್ಟೇಗೂ ಮತ್ತು ಇಂಗ್ಲಿಷ್ನಲ್ಲಿ ಸ್ಟೇಗೂ ಮತ್ತು ಕನ್ನಡದಲ್ಲಿ ತಡೆಯಾಜ್ಞೆ ಹೇಳ್ಬೋದು ನೀವು. ಬಟ್ ಸ್ಟೇ ಮತ್ತು ಇಂಜಂಕ್ಷನ್ನು ಎರಡು ಬೇರೆ ಬೇರೆ ಕಾನೂನಾತ್ಮಕ ಪ್ರಕ್ರಿಯೆಗಳು ಅನ್ನೋದನ್ನು ನೀವು ಒಂದ್ಸಲ ತಿಳ್ಕೊಳ್ಳೋದು ಒಳ್ಳೆಯದು. ಎ ಸ್ಟೇ ಈಸ್ ಎ ಡೈರೆಕ್ಷನ್ ಆಫ್ ದ ಕೋರ್ಟ್
A stay is a direction of the court in respect of a judicial order. There is a judgment. ಆ ಜಡ್ಜ್ಮೆಂಟ್ ಮೇಲೆ ಕೊಡುವಂಥ ಸ್ಟೇ. ಫಾರ್ ಎಕ್ಸಾಂಪಲ್, ಸಿವಿಲ್ ಕೋರ್ಟ್ ಒಂದು ಜಡ್ಜ್ಮೆಂಟ್ ಕೊಡುತ್ತೆ. ದೆನ್ ಯು ವಿಲ್ ಗೋ ಟು ಅಪಿಲೇಟ್ ಕೋರ್ಟ್. ಅಪಿಲೇಟ್ ಕೋರ್ಟ್ ಏನು ಮಾಡ್ಬೋದು, ಅಪೀಲ್ನ ಡಿಸೈಡ್ ಮಾಡೋಕ್ಕಿಂತ ಮೊದಲು ಸ್ಟೇ ಕೊಡ್ಬೋದು. ಅದಕ್ಕೆ ನಾವು ಯಾವುದ್ರ ಮೇಲೆ ಸ್ಟೇ ಕೊಡ್ತದದು, ನಿಮ್ಮ ಸಿವಿಲ್ ಕೋರ್ಟ್ ಕೊಟ್ಟಂತಹ ಆಜ್ಞೆಯ ಮೇಲೆ, ಡಿಕ್ರಿಯ ಮೇಲೆ ಅದು ತಡೆ ಆಜ್ಞೆನ ಕೊಡ್ತದೆ. ಅಂದರೆ ಎನಿಥಿಂಗ್ ದಟ್ ಈಸ್ ಸ್ಟಾಪಿಂಗ್ ದ ಜುಡಿಷಿಯಲ್ ಆರ್ಡರ್ ಈಸ್ ನೋನ್ ಆಸ್ ಸ್ಟೇ. ಈಸ್ ನೋನ್ ಆಸ್ stay. Judicial order may be a judgment, a decree or a proceeding, meaning it temporarily suspends the functioning of a court action. This is what is stay. Stay ಅಂತಂದ್ರೆ, ತಡೆಯಾಜ್ಞೆ ಅಂತಂದ್ರೆ ಯಾವುದೇ ನ್ಯಾಯಾಲಯದ ಆದೇಶವನ್ನು, ತೀರ್ಪನ್ನು ಅಥವಾ ಪ್ರಕ್ರಿಯೆಯನ್ನು ನಿಲ್ಲಿಸುವಂಥದ್ದು. ಸೊ ಇಟ್ ಈಸ್ ರಿಲೇಟೆಡ್ ಟು ಕೋರ್ಟ್ ಆರ್ಡರ್. ಇಟ್ ಈಸ್ ರಿಲೇಟೆಡ್ ಟು ಕೋರ್ಟ್ ಆರ್ಡರ್. ವೇರ್ ಆಸ್ injunction. Injunction is a preventive order. It is restraining a party. ಇಲ್ಲಿ ಬೇರೆ ಡಿಪೆಂಡೆಂಟ್ನೋ ಅಥವಾ ಪ್ಲೇಂಟಿಫ್ನೋ ನೀನು ಈ ರೀತಿ ಮಾಡಬೇಡ, ಅಥವಾ ನೀನು ಈ ರೀತಿಯಾದಂತಹ ಸ್ಟೇಟಸ್ಕೋ ಮೇಂಟೈನ್ ಮಾಡು, ಯಥಾಸ್ಥಿತಿ ಮೇಂಟೈನ್ ಮಾಡು ಅಂತ ಹೇಳುವಂತಹ ಆಜ್ಞೆ ಇದೆಯಲ್ಲ, ಅದಕ್ಕೆ ನಾವೇನಂತೀವಿ, ಇಂಜಂಕ್ಷನ್ ಅಂತ ಹೇಳ್ತೀವಿ. ಅದಕ್ಕೆ ಇಂಜಂಕ್ಷನ್. ದೇರ್ಫೋರ್ ಇಂಜಂಕ್ಷನ್ ಈಸ್ ಎ ಪ್ರಿವೆಂಟಿವ್ ಆರ್ಡರ್ ರಿಸ್ಟ್ರೈನಿಂಗ್ ಎ ಪಾರ್ಟಿ from doing or compelling him to do a particular act. ಫಾರ್ ಎಕ್ಸಾಂಪಲ್, ಅವನು ಏನು ಮಾಡಿರ್ತಾನೆ ಅಂತಂದ್ರೆ, ನಮ್ಮ ಮನೆ ಪಕ್ಕದಲ್ಲಿ ಕಸ ತಂದು ಡಂಪ್ ಮಾಡಿರ್ತಾನೆ. ಇನ್ನೂ ಕಸ ಹಾಕಬೇಡ ಅಂತ ಹೇಳಿ ಅವನು ಸ್ಟಾಪ್ ಮಾಡುವಂಥದ್ದು, ಇದ್ದ ಕಸವನ್ನು ನೀನು ತೆಗೆದುಕೊಂಡು ಹೋಗು ಅಂತ ಹೇಳುವಂಥದ್ದು. ದೇ ಆರ್ ಆಲ್ ಇಂಜಂಕ್ಷನ್ಸ್. ದೇ ಆರ್ ಆಲ್ ಇಂಜಂಕ್ಷನ್ಸ್. ಅಂದರೆ ಒಬ್ಬ ವ್ಯಕ್ತಿಯ ಮೇಲೆ ನಿರ್ಬಂಧಗಳನ್ನು ಹೇರುವಂತಹ ಪ್ರಕ್ರಿಯೆಯನ್ನು ಇಂಜಂಕ್ಷನ್ ಅಂತೀವಿ. ಒಂದು ನ್ಯಾಯಿಕ ಆಜ್ಞೆಯ ಪಾಲನೆಯ ವಿಷಯದಲ್ಲಿ ಕೊಡುವಂತಹ ಆಜ್ಞೆಯನ್ನು ನಾವೇನಂತೀವಿ, ತಡೆಯಾಜ್ಞೆ ಅಂತೀವಿ ಅನ್ನೋದನ್ನು ನೆನ್ಪಿಟ್ಕೋಬೇಕು. ಅದಕ್ಕೆ ನಾನು ಒಂದನ್ನು ತಡೆಯಾಜ್ಞೆ, ಇನ್ನೊಂದನ್ನು ಸಂರಕ್ಷಕ ಆಜ್ಞೆ ಅಂತಕ್ಕಂಥ ಶಬ್ದಗಳನ್ನು ಇಲ್ಲಿ ಉಪಯೋಗ ಮಾಡಿದ್ದೀನಿ. ಇವು ಕನ್ನಡದಲ್ಲಿ ಇಂಜಂಕ್ಷನ್ ಅಂತ ಬರೆದ್ರು ತಪ್ಪಿಲ್ಲ. ಈ ಒಂದು ಸಂಶಯ ಇರಬಾರ್ದು ಅಂತಂದ್ರೆ, ನೀವು ಕನ್ನಡದಲ್ಲಿ ಇಂಜಂಕ್ಷನ್ ಓಡಿ ಇಂಜಂಕ್ಷನ್ ಅಂತ ಬರೆದು ಏನು ತಪ್ಪಿಲ್ಲ ಅಂತ ಹೇಳ್ತಾ ಈ ಒಂದು ವಿಷಯಕ್ಕೆ ಬರೋಣ. ವಾಟ್ ಈಸ್ ದ ನೇಚರ್ ಅಂಡ್ ಸ್ಕೋಪ್ ಆಫ್ ಇಂಟೆರಿಮ್ ಜಂಕ್ಷನ್. ಇಂಟೆರಿಮ್ ಇಂಜಂಕ್ಷನ್ಸ್. ಇಂಟೆರಿಮ್ ಇಂಜಂಕ್ಷನ್ಸ್ನ ಏನು ನೇಚರ್ ಏನು ಅನ್ನೋದನ್ನ ನಾವು ನೋಡೋದಾದ್ರೆ, ಸೊ ಒಂದು ನಿಮಿಷ, somewhere whether I have written section 37 I am seeing. Okay, let it be. I will come to nature and purpose of interim injunctions. ಒಂದು ಸ್ಪೆಸಿಫಿಕ್ ರಿಲೀಫ್ ಆಕ್ಟ್ ಅಲ್ಲಿ ಕೂಡ ಒಂದು ಪ್ರಸ್ತಾವನೆ ಬರ್ತದೆ. ಐ ಥಿಂಕ್ ಇಟ್ ಈಸ್ ದ ಸೆಕ್ಷನ್ 37. ಸೆಕ್ಷನ್ 37 ಆಫ್ ಸ್ಪೆಸಿಫಿಕ್ ರಿಲೀಫ್ ಆಕ್ಟ್. ಇದನ್ನು ನೀವು ಕಾಂಟ್ರಾಕ್ಟ್ 1 ಓದುವಾಗ ಓದಿದಿರಿ, ಯೂನಿಟ್ 5 ನಲ್ಲಿ. ಅಲ್ಲಿ ಏನ್ ಬರುತ್ತೆ ಅಂತಂದ್ರೆ, ಟೆಂಪರರಿ ಇಂಜಂಕ್ಷನ್ ಅಂತ ಬರುತ್ತೆ. ಟೆಂಪರರಿ ಇಂಜಂಕ್ಷನ್. ಈ ಟೆಂಪರರಿ ಇಂಜಂಕ್ಷನ್ ನೀವು ಇಶ್ಯೂ ಮಾಡ್ಬೇಕಾದ್ರೆ ಫಾಲೋ CPC ಅಂತ ಹೇಳ್ತಾರೆ ಅಷ್ಟೇ. ಅಲ್ಲಿ ಫಾಲೋ ಪ್ರೊಸೀಜರ್ಸ್ ಆಫ್ CPC. ಪ್ರೊಸೀಜರ್ಸ್ ಆಫ್ CPC ಅಂದ್ರೆ ಯು ಫಾಲೋ ದಿಸ್ ಅಂತ. ಟೆಂಪರರಿ ಇಂಜಂಕ್ಷನ್. ಇಫ್ ಇಟ್ ಈಸ್ ಪರ್ಮನೆಂಟ್ ಇಂಜಂಕ್ಷನ್, ದೆನ್ ಇಟ್ ಈಸ್ ನಾಟ್ ಅವೈಲೇಬಲ್ ಇನ್ civil procedure. It is available in Specific Relief Act. Perpetual injunction and permanent injunction are available in Specific Relief Act. ನಾನು ಕಾಂಟ್ರಾಕ್ಟ್ 1 ನಲ್ಲಿ ತುಂಬಾ ಡೀಟೇಲ್ ಆಗಿ ಮಾಡಿದ್ದೀನಿ. ಮಾಹಿತಿಗೆ ಬೇಕಾದ್ರೆ ನೀವು ಅದನ್ನು ಒಂದ್ಸಲ ನೋಡ್ಬೋದು. Now let us come to injunction. Why injunction is issued? To preserve the subject matter. ದಾವಿಯಲ್ಲಿರ್ತಕ್ಕಂಥ ವಸ್ತು ವಿಷಯ ಇರುತ್ತದಲ್ವಾ, ಅದನ್ನು ರಕ್ಷಿಸಲಿಕ್ಕೆ ಬೇಕಾಗ್ತದೆ. ಅಥವಾ ಇರ್ರಿಪೇರಬಲ್ ಲಾಸ್, ಮಾರ್ಪಾಡಿಸಲಾಗದ ಹಾನಿ. ಮಾರ್ಪಾಡಿಸಲಾಗದ ಹಾನಿ. ಫಾರ್ ಎಕ್ಸಾಂಪಲ್, ಇವಾಗ ಏನಾಗುತ್ತೆ, ಒಂದು ಆರ್ಡರ್ ಬರುತ್ತೆ. ಅದು ಆರ್ಡರ್ ಸರಿ ಇರೋದಿಲ್ಲ, ಸರಿ ಇರೋದಿಲ್ಲ ಗೊತ್ತಿಲ್ಲ. ಒಂದು ಮನೆಯನ್ನು ಡೆಮಾಲಿಷನ್ ಮಾಡಬೇಕು ಅಂತ ಬರುತ್ತೆ. ಆವಾಗ ನಾವೇನು ಮಾಡ್ತೀವಿ, ಸರಿಯಾದ ದಾಖಲೆಯನ್ನು ತೆಗೆದುಕೊಂಡು ಕೋರ್ಟ್ ಮುಂದೆ ಹೋಗಿ ಇಮಿಡಿಯೇಟ್ ನಮಗೆ ಏನು ಮಾಡಿ ಇಂಜಂಕ್ಷನ್ ಕೊಡಿ, ಇಲ್ಲಾಂದ್ರೆ ನಾಳೆನೇ ನಮ್ಮನೆ ಕೆಡಿ ಹಾಕ್ತಾರೆ, ಆದರೆ ಅದು ಕಾನೂನಾತ್ಮಕವಾಗಿಲ್ಲ ಅಂಥೇಳಿ ನಾವು ಕೋರ್ಟಿಗೆ ಮನವರಿಕೆ ಮಾಡಿದರೆ, ಕೋರ್ಟ್ಗೆ ಅನಿಸಿದರೆ ಏನಂತ, ನಾವು ಕೊಡುವಂತಹ ಮನವಿ ನ್ಯಾಯಯುತವಾಗಿದೆ, ಮನೆ ಕೆಡುವುದು ಅನ್ಯಾಯ ಅಂಥೇಳಿ ಆದರೆ ಅದೇನು ಮಾಡ್ತದೆ, ತಕ್ಷಣವೇ ನಮಗೆ ಇಂಜಂಕ್ಷನ್ ಕೊಡ್ತದೆ. ಅದರಿಂದ ಏನಾಗ್ತದೆ, ನಮಗೆ
ಮತ್ತು ಮರಳಿ ಬರಲಾರದಂತಹ ಹಾನಿ ಆಗುವುದನ್ನು, ಬಿಲ್ಡಿಂಗ್ ಡೆಮಾಲಿಷ್ ಮಾಡುವುದನ್ನು ನಾವು ತಪ್ಪಿಸಬಹುದು ಅಂಥ ಸಂದರ್ಭದಲ್ಲಿ. ಆಮೇಲೆ ಯಥಾಸ್ಥಿತಿಯನ್ನು ಕಾಪಾಡಲಿಕ್ಕೂ ಏನಾಗ್ತದೆ, ಇಂಜೆಕ್ಷನ್ ಕೊಡ್ತಾರೆ. ಯಥಾಸ್ಥಿತಿಯನ್ನು ಕಾಪಾಡಲಿಕ್ಕೂ ಇಂಜೆಕ್ಷನ್ ಕೊಡ್ತಾರೆ. ನೋಡಿ, ಟು ಅವಾಯ್ಡ್ ಮಲ್ಟಿಪ್ಲಿಸಿಟಿ ಆಫ್ ಶೂಟ್ಸ್. ಅಕಸ್ಮಾತ್ ಇಂಜೆಕ್ಷನ್ ಕೊಡಲಿಲ್ಲ ಅಂತಂದ್ರೆ ಒಂದು ಪ್ರೇಯರ್ ಮಾಡಿರ್ತೀವಿ, ಆಮೇಲೆ ನಾವು ಹೋಗಿ ಇನ್ನೊಂದು ಪ್ರೇಯರ್ ಮಾಡಬೇಕು, ಅನ್ಯಾಯವಾಗಿ ನಮ್ಮ ಮನೆಯನ್ನು ಕೆಡವಿದ್ದಾರೆ ಸ್ವಾಮಿ ಅಂತ ಹೇಳಿ ಮತ್ತೊಂದು ಪ್ರಕರಣವನ್ನು ಹಾಕಬೇಕು. ಇವೆಲ್ಲವನ್ನು ತಪ್ಪಿಸುವುದಕ್ಕೋಸ್ಕರ ಏನು ಮಾಡ್ತಾರೆ, ಸಿವಿಲ್ ವಾದ ವಿವಾದಗಳಲ್ಲಿ ಅವಶ್ಯಕತೆ ಇದ್ದ ಸಂದರ್ಭದಲ್ಲಿ ಅಲ್ಲಿ ಏನಾಗುತ್ತೆ, ತಾತ್ಕಾಲಿಕ ಇಂಜೆಕ್ಷನ್ ಅನ್ನು ಕೊಡುವಂತಹ ಪ್ರಕ್ರಿಯೆ ನಡೆಯುತ್ತೆ. ದೆನ್ ಇದನ್ನ ನಾವು ಎಲ್ಲಿ ನೋಡ್ಬೋದು, ವೇರ್ ವಿ ಕ್ಯಾನ್ ಸಿ ದಿಸ್ ಟೆಂಪರರಿ ಇಂಜೆಕ್ಷನ್ ಪ್ರಾವಿಷನ್, ವೇರ್ ಇಟ್ ಈಸ್ ಅವೈಲೇಬಲ್. ಟೆಂಪರರಿ ಇಂಜೆಕ್ಷನ್ ಈ ಪ್ರಾವಧಾನ ನಮಗಿರುವುದು ಆರ್ಡರ್ 39ನಲ್ಲಿ. ಆರ್ಡರ್ 39ನಲ್ಲಿ ಆರ್ಡರ್ 39ನ ರೂಲ್ 1ರಿಂದ 5ರವರೆಗೆ ಇದೆ. ಇದು ಏನು ಹೇಳುತ್ತೆ, ರೂಲ್ 1 ಮತ್ತು 2 ಏನು ಮಾಡುತ್ತೆ ಅಂತಂದ್ರೆ ಈ ತಾತ್ಕಾಲಿಕ ಇಂಜೆಕ್ಷನ್ಗಳ ಬಗ್ಗೆ ಮಾತಾಡ್ತದೆ. ಇಟ್ ಟಾಕ್ಸ್ ಅಬೌಟ್ ಟೆಂಪರರಿ ಇಂಜೆಕ್ಷನ್ಸ್. ದೆನ್ ರೂಲ್ 3 ಟಾಕ್ಸ್ ಅಬೌಟ್ ಎಕ್ಸ್ ಪಾರ್ಟೆ ಇಂಜೆಕ್ಷನ್. ಎಕ್ಸ್ ಪಾರ್ಟೆ ಇಂಜೆಕ್ಷನ್. Then section 94C and E are supplementary proceedings. I am not seeing this very specifically. What I am seeing is these two things. ನೋಡಿ, ಟೆಂಪರರಿ ಇಂಜೆಕ್ಷನ್, ಟೆಂಪರರಿ ಇಂಜೆಕ್ಷನ್ ಕೊಡುವಂತಹ ಒಂದು ಪ್ರಕ್ರಿಯೆ ಇಲ್ಲಿ ನೋಡಿ. ರೂಲ್ 1 ರೂಲ್ 2 ನಲ್ಲಿ ಏನ್ ಹೇಳುತ್ತೆ ಅಂತಂದ್ರೆ, ರೂಲ್ 1 ನಲ್ಲಿ ಯಾರಾದ್ರೂ ಇಂಜೆಕ್ಷನ್ಗೆ ಅಪ್ಲಿಕೇಶನ್ ಹಾಕ್ಬೋದು. ಹಿ ಮೇ ಬಿ ಎ ಪ್ಲೇಂಟಿಫ್ ಆರ್ ಹಿ ಮೇ ಬಿ ಎ ಡಿಪೆಂಡೆಂಟ್. ಯಾರು ಬೇಕಾದ್ರೂ ಏನ್ ಮಾಡ್ಬೋದು, ರೂಲ್ 1 ಪ್ರಕಾರ ಸ್ಟೇ ಆರ್ಡರ್ಗೆ ಅಂದ್ರೆ ಇಂಜೆಕ್ಷನ್ ಆರ್ಡರ್ಗೆ ಮನವಿಯನ್ನು ಸಲ್ಲಿಸಬಹುದು. ಆ ಮನವಿಯ ಮೇರೆಗೆ ಮನವಿ ಅದು ಕೋರ್ಟಿಗೆ ಒಪ್ಪಿಗೆ ಆದ್ರೆ, ಅದು ಕೋರ್ಟಿನ ಏನು ವಿವೇಚನಾ ಅಧಿಕಾರ, ಒಪ್ಪಿಗೆ ಆದ್ರೆ ಅವರು ತಾತ್ಕಾಲಿಕ ಆಜ್ಞೆಯನ್ನ ನಿಮಗೆ ಕೊಡ್ಬೋದು. ತಾತ್ಕಾಲಿಕ ತಡೆ ಆಜ್ಞೆ ಅಥವಾ ಏನು ಸಂರಕ್ಷಣಾ ಆಜ್ಞೆಯನ್ನ ಅವರು ನಿಮಗೆ ಕೊಡ್ಲಿಕ್ಕೆ ಸಾಧ್ಯ ಇದೆ. ರೂಲ್ 2 ಏನ್ ಹೇಳುತ್ತೆ ಅಂತಂದ್ರೆ, ಇಫ್ ಯು ಆರ್ ವೈಲೇಟಿಂಗ್ ದ ಕಾಂಟ್ರಾಕ್ಟ್, ಬ್ರೀಚ್ ಆಫ್ ಕಾಂಟ್ರಾಕ್ಟ್, ಬ್ರೀಚ್ ಆಫ್ ಕಂಟಿನ್ಯೂಸ್ಲಿ ಅವರು ಬ್ರೀಚಿಂಗ್ ಇನ್ ದ ಕಾಂಟ್ರಾಕ್ಟ್, ಅಂತ ಟೈಮಲ್ಲೂ ತಡೆಯಾಜ್ಞೆಯನ್ನ ಕೊಡಬಹುದು. ಸೊ ರೂಲ್ 1 ಅಂಡ್ ರೂಲ್ 2 ಟಾಕ್ಸ್ ಅಬೌಟ್ ಆಲ್ವೇಸ್ ದಿ ಇಶ್ಯೂ ಆಫ್ ಟೆಂಪರರಿ ಇಂಜೆಕ್ಷನ್ಸ್, ರೈಟ್. ಪ್ರತಿ ಪಕ್ಷಕ್ಕೆ ನೋಟಿಸ್ ನೀಡದೆ ನೀಡುವ ಇಂಜೆಕ್ಷನ್. ಆಮೇಲೆ ರೂಲ್ 3 ಏನ್ ಹೇಳುತ್ತೆ ಅಂತಂದ್ರೆ, ಇಟ್ ಟಾಕ್ಸ್ ಅಬೌಟ್ ಎಕ್ಸ್ ಪಾರ್ಟೆ ಇಂಜೆಕ್ಷನ್. ಎಕ್ಸ್ ಪಾರ್ಟೆ ಇಂಜೆಕ್ಷನ್ ಅಂತಂದ್ರೆ ಪ್ರತಿವಾದಿಗೆ ಯಾವುದೇ ನೋಟಿಸ್ ಅನ್ನು ಕೊಡಲಾರದೆ ಅವನ ಗಮನವಿಲ್ಲದೆ ಇಶ್ಯೂ ಮಾಡುವಂತಹದ್ದು, ಅದಕ್ಕೆ ನಾವೇನಂತೀವಿ, ಎಕ್ಸ್ ಪಾರ್ಟೆ ಇಂಜೆಕ್ಷನ್ ಅಂತೀವಿ. ಮತ್ತೆ ಇನ್ಹೆರೆಂಟ್ ಪವರ್ಸ್ ನೋಡಿ, ಇನ್ಹೆರೆಂಟ್ ರೂಲ್ ಸೆಕ್ಷನ್ 151 ಆಫ್ CPC. ಇದು ಸಿಪಿಸಿಯ ಸೆಕ್ಷನ್ 151 ನಲ್ಲಿ ಈ ಆರ್ಡರ್ 39 ಹೇಳಿದಂತಹ ವಿಷಯಗಳನ್ನು ಹೊರತುಪಡಿಸಿ ಬೇರೆ ಯಾವುದೇ ವಿಷಯದಲ್ಲಿಯೂ ಕೂಡ ನ್ಯಾಯವನ್ನು ಕಾಪಾಡುವ ಉದ್ದೇಶದಿಂದ ಏನ್ ಮಾಡ್ಬೋದು, ಇಂಜೆಕ್ಷನ್ ಕೊಡಬಹುದು ಅನ್ನೋದನ್ನ ನಾವು ಸೆಕ್ಷನ್ 151 ನಲ್ಲಿ ನೋಡ್ತೀವಿ, ರೈಟ್. ಸೊ ಒಂದು ಇಂಜೆಕ್ಷನ್ ಕೊಡಬೇಕಾದ್ರೆ, ಟೆಂಪರರಿ ಇಂಜೆಕ್ಷನ್ ಕೊಡಬೇಕಾದ್ರೆ ಮೂಲಭೂತವಾಗಿ ಏನಾಗುತ್ತೆ ಅಂತಂದ್ರೆ 3 ರೀತಿಯ ಪರೀಕ್ಷೆಗಳನ್ನು ಮಾಡ್ತಾರೆ. 3 ರೀತಿಯ ಪರೀಕ್ಷೆಗಳನ್ನು ಮಾಡ್ತಾರೆ. ಏನು? ಪ್ರೈಮಾ ಫೇಸೈ ಕೇಸ್, ಮೇಲ್ನೋಟಕ್ಕೆ ಅನಿಸ್ಬೇಕು, ಮೇಲ್ನೋಟಕ್ಕೆ ಕೋರ್ಟ್ಗೆ ಮನವರಿಕೆ ಆಗ್ಬೇಕು, ಹೌದಪ್ಪ ಸ್ಟೇ ಕೊಡದೆ ಹೋದ್ರೆ ಅನ್ಯಾಯ ಆಗುತ್ತೆ ಅನ್ನುವಂತಹ ಮನವರಿಕೆ ನ್ಯಾಯಾಂಗಕ್ಕೆ ಆಗ್ಬೇಕು. ಅದು ಫಸ್ಟ್ ಟೆಸ್ಟ್. ಆ ರೀತಿಯಾದಂತಹ ದಾಖಲೆಗಳನ್ನು ನೀವು ನ್ಯಾಯಾಂಗದ ಮುಂದೆ ಪೂರೈಸಬೇಕಾಗ್ತದೆ. ಆ ದಾಖಲೆಗಳನ್ನು ನೋಡಿದಾಗ ನ್ಯಾಯಾಧೀಶರಿಗೆ ಅನಿಸುತ್ತೆ, ನಾನು ಅಕಸ್ಮಾತ್ ಇವತ್ತು ಇದಕ್ಕೆ ಸಂರಕ್ಷಣೆ ಆಜ್ಞೆಯನ್ನು ಇಂಜೆಕ್ಷನ್ ಅನ್ನು ಕೊಡದೆ ಹೋದ್ರೆ ಅನ್ಯಾಯ ಆಗಿಬಿಡುತ್ತೆ ಅನ್ನುವಂಥ ಸಂದರ್ಭದಲ್ಲಿ ನ್ಯಾಯಾಲಯ ಅದನ್ನು ಒಪ್ಕೊಳ್ತದೆ. ಆಮೇಲೆ ಬ್ಯಾಲೆನ್ಸ್ ಆಫ್ ಕನ್ವೀನಿಯನ್ಸ್. ವಾಟ್ ಈಸ್ ಬ್ಯಾಲೆನ್ಸ್ ಆಫ್ ಕನ್ವೀನಿಯನ್ಸ್? ಒಂದು ವೇಳೆ ಸ್ಟೇ ಕೊಡದೆ ಹೋದಂತಹ ಸಂದರ್ಭದಲ್ಲಿ ಆ ಏನು ವ್ಯಕ್ತಿ ನಿಮ್ಮ ಹತ್ರ ಬಂದಿರ್ತಾನಲ್ಲೇ ಅವನಿಗೆ ನೀವು ನ್ಯಾಯ ಒದಗಿಸುವ ನಿಮ್ಮ ಸಾಧ್ಯತೆಯೇ ಹೋಗ್ಬಿಡ್ಬೋದು. ಅಂದ್ರೆ ನ್ಯಾಯದ ತಕ್ಕಡಿ ಇಂಬ್ಯಾಲೆನ್ಸ್ ಆಗ್ಬೋದು. ಆದ್ದರಿಂದ ಆದೇಶ ಯಾರ ಪರವಾಗಿದೆಯೋ ಅವರಿಗೆ ಹೆಚ್ಚಿನ ಅನುಕೂಲ ಇರಬೇಕು. ಅದನ್ನ ಮೇಂಟೈನ್ ಮಾಡೋದಕ್ಕೋಸ್ಕರ ನಾವೇನ್ ಮಾಡ್ತೀವಿ, ಅವಾಗ್ಲೂ ತಡೆಯಾಜ್ಞೆಯನ್ನ ಕೊಡ್ಬೇಕಾಗ್ತದೆ. ಆಮೇಲೆ
ಇರ್ರಿಪೇರಬಲ್ ಇಂಜುರಿ. ಅಂದರೆ ಸಬ್ಜೆಕ್ಟ್ ಮ್ಯಾಟರ್, ವಿಷಯ ವಸ್ತು ಇರ್ತದಲ್ವ, ವ್ಯಾಜ್ಯದ ವಿಷಯ ವಸ್ತು, ನಿಮ್ಮ ದಾವೆಗೆ ಸಂಬಂಧಪಟ್ಟಂತಹ ವಿಷಯ ಇರ್ತದಲ್ಲ, ಆ ವಿಷಯವನ್ನು ಪೂರ್ತಿ ಹಾನಿ ಮಾಡುವಂತಹ ಸಾಧ್ಯತೆಗಳಿರ್ತದೆ. ಆ ಸಾಧ್ಯತೆಗಳನ್ನು ತಡೆಯುವುದಕ್ಕೋಸ್ಕರ ಈ 3 ಕಂಡೀಷನ್ಗಳನ್ನು, ಟೆಸ್ಟ್ಗಳನ್ನು ನ್ಯಾಯಾಂಗ ಮಾಡುತ್ತೆ. ಸುಮ್ಮನೆ ಇಂಟೀರಿಯಂ ಸ್ಟೇ ಕೊಡೋದಿಲ್ಲ. ತಾತ್ಕಾಲಿಕ ತಡೆಯಾಜ್ಞೆ ಅಥವಾ ತಾತ್ಕಾಲಿಕ ಸಂರಕ್ಷಣೆಯನ್ನು ನಿಮಗೆ ಒದಗಿಸೋದಿಲ್ಲ. ಅನ್ಯಾಯ ನಿಮ್ಗೆ ಆಗ್ತಿದೆ ಅಂದಾಗ ಮಾತ್ರ ಈ 3 ಟೆಸ್ಟ್ಗಳನ್ನು ಮಾಡಿ ಏನಾಗುತ್ತೆ, ಆ ನ್ಯಾಯಾಂಗ ನಿಮಗೆ ತಡೆಯಾಜ್ಞೆಯನ್ನು ಅಥವಾ ಸಂರಕ್ಷಣಾ ಆಜ್ಞೆಯನ್ನು ಕೊಡುತ್ತೆ. ಟೆಂಪರರಿ ಇಂಜಂಕ್ಷನ್ ಈಸ್ ಅವೈಲೇಬಲ್ ಇನ್ ಆರ್ಡರ್ 39. CPCಯ ಆರ್ಡರ್ 39ರಲ್ಲಿ ಇದು ಇರುವಂಥದ್ದು. ದಿಸ್ ಈಸ್ ಎ ಕಾಮನ್ ಫಾರ್ಮ್ ಆಫ್ ಇಂಟೀರಿಯಂ ರಿಲೀಫ್. ಇಂಟೀರಿಯಂ ಆರ್ಡರ್, ತಡೆಯಾಜ್ಞೆ ಅನ್ನೋದಕ್ಕಿಂತ ಯು ರೈಟ್ ಇಟ್ ಆಸ್ ಇಂಟೀರಿಯಂ ಆರ್ಡರ್. ಇದು ಕನ್ನಡ ಆಯಿತು. ಗ್ರಾಂಟೆಡ್ ಟು ಮೇಂಟೈನ್ ಸ್ಟೇಟಸ್ ಕೋ ಟಿಲ್ ಡಿಸ್ಪೋಸಲ್ ಆಫ್ ದ ಸ್ಯೂಟ್. ಇದನ್ನು ನ್ಯಾಯಾಲಯವು ಪ್ರಕರಣ ಸಂಪೂರ್ಣವಾಗಿ ವಿಚಾರಣೆಯನ್ನು ಮುಗಿಸುವವರೆಗೆ ಯಥಾಸ್ಥಿತಿಯನ್ನು ಕಾಪಾಡುವುದಕ್ಕೋಸ್ಕರ ಕೊಡುವಂತಹ ಒಂದು ತಡೆಯಾಜ್ಞೆ. ಇನ್ನೊಂದು ಎಕ್ಸ್ ಪಾರ್ಟೆ ಟೆಂಪರರಿ ಇಂಜಂಕ್ಷನ್. ಇಲ್ಲೇನಾಗುತ್ತೆ, ಪಾರ್ಟಿ ಈಸ್ ಹರ್ಡ್, ಡಿಪೆಂಡೆಂಟ್ ಈಸ್ ಹರ್ಡ್, ಅದರ್ ಪಾರ್ಟಿ ಈಸ್ ಹರ್ಡ್. ಯಾವುದು, ಮೊದಲನೇ ಕೇಸಲ್ಲಿ. ಅಂದ್ರೆ ಹಿಯರ್ ದ ಕಾನ್ಸೆಪ್ಟ್ ಆಫ್ ಪ್ರಿನ್ಸಿಪಲ್ ಆಫ್ ನ್ಯಾಚುರಲ್ ಜಸ್ಟಿಸ್ ಆರ್ ಆಡಿ ಆರ್ಟೆಮ್ ಪಾರ್ಟಮ್ ಆರ್ ಫಾಲೋಡ್. ಇಫ್ ಅಪ್ಲಿಕೇಶನ್ ಈಸ್ ಗಿವನ್ ಬೈ ಡಿಪೆಂಡೆಂಟ್, plaintiff will be issued notice. If the application is given by the plaintiff, defendant will be issued notice regarding the interim order. ಆ ತಾತ್ಕಾಲಿಕ ಸಂರಕ್ಷಣಾ ಆಜ್ಞೆಯ ಅರ್ಜಿಯನ್ನು ಯಾರು ಕೊಡ್ತಾರೋ ಅವ್ರ ಅಪೋಸಿಟ್ ಪಾರ್ಟಿಗೆ ಅದನ್ನು ಹೇಳಿಬಿಟ್ಟು ಇಬ್ಬರನ್ನು ವಾದ ವಿವಾದ ಮಾಡಿ ನಿಮ್ಗೆ ಏನು ಮಾಡ್ತಾರೆ, ಇಂಜಂಕ್ಷನ್ ಕೊಡ್ತಾರೆ. ದಿಸ್ ಈಸ್ ಒನ್ ಪಾರ್ಟ್. ವಾಟ್ ಈಸ್ ಅನದರ್ ಪಾರ್ಟ್? ಎಕ್ಸ್ ಪಾರ್ಟೆ ಟೆಂಪರರಿ ಇಂಜಂಕ್ಷನ್, ಏಕಪಕ್ಷೀಯ ತಾತ್ಕಾಲಿಕ ಸಂರಕ್ಷಣಾ ಆಜ್ಞೆ ಅಥವಾ ತಡೆಯಾಜ್ಞೆ ಏನಾದ್ರು ಹೇಳ್ಬೋದು. ಗ್ರಾಂಟೆಡ್ ವಿದೌಟ್ ನೋಟಿಸ್ ಟು ದ ಅಪೋಸಿಟ್ ಪಾರ್ಟಿ, ವಿರುದ್ಧ ಪಕ್ಷಕ್ಕೆ ನೋಟಿಸೇ ಕೊಡೋದಿಲ್ಲ. ವೆನ್ ದ ಡಿಲೇ ಡಿಫೀಟ್ಸ್ ಜಸ್ಟಿಸ್, ನೋಟಿಸ್ ಕೊಟ್ಟು ಅವನು ಉತ್ತರ ಕೊಡುವುದರಲ್ಲಿಗೆ ಅನ್ಯಾಯ ಆಗಿ ಹೋಗಬಾರ್ದು. ನ್ಯಾಯವನ್ನು ರಕ್ಷಿಸುವ ಸಲುವಾಗಿ, ಅನ್ಯಾಯವಾಗದಂತೆ ನೋಡಿಕೊಳ್ಳುವುದರ ಸಲುವಾಗಿ ಏಕಪಕ್ಷೀಯವಾದಂತಹ ಏನು ಮಾಡ್ಬೋದು, ತಡೆಯಾಜ್ಞೆ ಇಂಜಂಕ್ಷನ್ ಅನ್ನ ಕೊಡ್ಬೋದು ಅನ್ನೋದು ಕೂಡ ಆರ್ಡರ್ 39ನಲ್ಲಿ ನೀವು ನೋಡ್ತೀರಿ. ದೆನ್ ಆಡ್ ಇಂಟರಿಮ್ ಇಂಜಂಕ್ಷನ್. ದಿಸ್ ಇಸ್ ಎ ವೆರಿ ಶಾರ್ಟ್ ಟರ್ಮ್ ಸ್ಟಾಪ್ ಗ್ಯಾಪ್ ಆರ್ಡರ್ ಗ್ರಾಂಟೆಡ್ while the court still hearing the application. Only thing is it is the short period. ಶಾರ್ಟ್ ಪೀರಿಯಡ್ ಕೊಡುವಂಥದ್ದು ನಾವೇನು ಹೇಳ್ತೀವಿ ಅಂತಂದ್ರೆ ಇದಕ್ಕೆ ಯಾವುದು, ಆಡ್ ಇಂಟರಿಮ್ ಅಂತೀವಿ. ಮ್ಯಾಂಡೇಟರಿ ಇಂಟರಿಮ್ ಇಂಜಂಕ್ಷನ್ ನೋಡಿ, ದಿಸ್ ಇಸ್ ಎ ರೇರ್ ಆರ್ಡರ್ ವೇರ್ ದ ಕೋರ್ಟ್ ಗಿವ್ಸ್ ಎ ಪಾಸಿಟಿವ್ ಡೈರೆಕ್ಷನ್ ಟು ಪರ್ಫಾರ್ಮ್ ಅನ್ ಆಕ್ಟ್, ನಾಟ್ ಮಿಯರ್ಲಿ ರಿಸ್ಟ್ರೈನ್. ಅಂದ್ರೆ ನೀನು ಈ ಕೆಲಸ ಮಾಡಲೇಬೇಕು ಅಂತಕ್ಕಂಥ ಕೊಡುವಂತಹ ಆಜ್ಞೆಗೆ ನಾವೇನು ಹೇಳ್ತೀವಿ, ಮ್ಯಾಂಡೇಟರಿ ಇಂಟರಿಮ್ ಇಂಜಂಕ್ಷನ್. ಅಂದ್ರೆ ಹಿ ಹ್ಯಾಸ್ ಟು ಡೂ ಸರ್ಟನ್ ವರ್ಕ್. ನಾನು ಹೇಳಿದ್ನಲ್ಲ, ಕಸ ಹಾಕಿದ್ದಾನೆ, ಹಾಕಿರುವಂಥ ಕಸಕ್ಕೆ ಎತ್ಕೊಂಡು ಹೋಗು ನೀನು ಅಂತೇಳಿ ಡೈರೆಕ್ಷನ್ ಕೊಡೋದು. ಇಟ್ ಈಸ್ ಟು ಡೂ ಸಮ್ ಆಕ್ಷನ್ ಅಂತ ರಿಲೀಫ್ ಕೂಡ ಇರುತ್ತೆ. ಎಸ್, ವೆನ್ ದ ಕೋರ್ಟ್ಸ್ ರೆಫ್ಯೂಸ್ ಇಂಜಂಕ್ಷನ್ಸ್, ಯಾವ ಸಂದರ್ಭದಲ್ಲಿ ಈ ತಡೆಯಾಜ್ಞೆಗಳನ್ನು ಅಥವಾ ಸಂರಕ್ಷಣಾ ಆಜ್ಞೆಗಳನ್ನು, ತಡೆಯಾಜ್ಞೆ ಬದಲು ನೀವು ಸಂರಕ್ಷಣಾ ಆಜ್ಞೆ ಅಂತಾನೆ ಹೇಳ್ಬೋದು. ರೈಟ್. ವೆನ್ ಪ್ಲೇಂಟಿಫ್ ಹ್ಯಾಸ್ ಅನ್ಕ್ಲೀನ್ ಹ್ಯಾಂಡ್ಸ್, ನೋಡಿ ಕೋರ್ಟ್ ಮುಂದೆ ಬಂದು ಸುಳ್ಳು ಸೊಟ್ಟ ಹೇಳಿ ಏನೇನೋ ಮಾಡಿ ಕೋರ್ಟ್ನ ಮಿಸ್ಗೈಡ್ ಮಾಡಿ, ಓಕೆ, ಬ್ಯಾಡ್ ಫೇತ್ ಕ್ರಿಯೇಟ್ ಮಾಡಿದರೆ ಆವಾಗ ಏನು ಮಾಡ್ಬೋದು, ಸ್ಟೇ ಕೊಡೋದಿಲ್ಲ. ನೋ, ಸ್ಟೇ ವಿಲ್ ನಾಟ್ ಬಿ ಗ್ರಾಂಟೆಡ್. ನಾವು ನ್ಯಾಯಯುತವಾಗಿದ್ದೀವಿ ಅಂದಾಗ ಮಾತ್ರ ಸ್ಟೇ ಸಿಗುತ್ತೆ ನಿಮಗೆ. ವೆನ್ ಡಿಲೇ ಡಿಫೀಟ್ಸ್ ಈಕ್ವಿಟಿ, ನೋಡಿ ತುಂಬ ವಿಳಂಬವಾಗಿ ದಾವೆದಾರನು ಅನ್ವಯಿಸುವ ವಿಳಂಬ ಮಾಡಿದ್ದರೆ ಮತ್ತು ವಿಳಂಬವೇ ಸಮನ್ಯಾಯಕ್ಕೆ ಹಾನಿ ಉಂಟು ಮಾಡುವ ಸ್ಥಿತಿ ಉಂಟಾದರೆ, ಎಲ್ಲ ಆಗೋ ತನಕ ನೋಡ್ಕೊಂಡು ಆಮೇಲೆ ಬಂದು ಕೇಳೋದು ಅಂತಹ ಸಂದರ್ಭದಲ್ಲಿ. ವೆನ್ ಮ್ಯಾಂಡೇಟರಿ ಕಾಂಪೆನ್ಸೇಷನ್ ಈಸ್ ಇನ್ಸಫಿಷಿಯಂಟ್, ಎಂಥ ಸಂದರ್ಭದಲ್ಲಿ ನಿಮ್ಗೆ ಇಂಜಂಕ್ಷನ್ ಸಿಗುತ್ತೆ ಅಂತಂದ್ರೆ ಅದರ ಬದಲು ದುಡ್ಡಿನ ಪರಿಹಾರ ಸಿಗ್ತಿತ್ತು ಅಂತ ಇಟ್ಕೊಳ್ಳಿ, ಅವಾಗ ನಿಮ್ಗೆ ಇಂಜಂಕ್ಷನ್ ಕೊಡುವ ಅವಶ್ಯಕತೆ ಬರುವುದಿಲ್ಲ. ವೆನ್ ಇಂಜಂಕ್ಷನ್ ಅಫೆಕ್ಟ್ಸ್ ಥರ್ಡ್ ಪಾರ್ಟಿ ರೈಟ್ಸ್, ಒಂದು ವೇಳೆ ಆ ರೀತಿಯಾದಂತಹ ತಡೆಯಾಜ್ಞೆ ಕೊಡೋದ್ರಿಂದ ನೀವು ಇಬ್ಬರ ಮಧ್ಯೆ ನ್ಯಾಯ ಇದೆ, ದಟ್ ಈಸ್ ಓಕೆ, ಅದು ಮೂರನೇ ಅವನಿಗೂ ತೊಂದರೆ ಕೊಡಬಾರ್ದು. ಅಂತಹ ಸಂದರ್ಭದಲ್ಲಿಯೂ ಕೂಡ ಏನಾಗುತ್ತೆ, ಇಂಜಂಕ್ಷನ್ ಅನ್ನ ಕೋರ್ಟು
ಕೊಡುವುದಿಲ್ಲ ಅಂತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸಬೇಕು. ದೆನ್ ಡಿಸ್ಒಬೀಡಿಯನ್ಸ್ ಆಫ್ ಇಂಜಂಕ್ಷನ್, ದಿಸ್ ಈಸ್ ಅನದರ್ ವೆರಿ ಸೀರಿಯಸ್ ಥಿಂಗ್. ನೆನ್ಪಿಟ್ಕೊಳ್ಳಿ, ಒಮ್ಮೆ ಒಂದು ಸಂರಕ್ಷಣಾ ಆಜ್ಞೆ ಅಥವಾ ಇಂಜಂಕ್ಷನ್ ಕೋರ್ಟ್ನಿಂದ ಜಾರಿ ಆಯ್ತು ಅಂತ ಇಟ್ಕೊಳ್ಳಿ, ಅದು ಇನ್ನೊಂದು ಪಕ್ಷದ ಮೇಲೆ ಆಗಿರುತ್ತೆ. ಹಿ ಮೇ ಬಿ ಎ ಪ್ಲೇಂಟಿಫ್ ಆರ್ ಹಿ ಮೇ ಬಿ ಎ ಡಿಪೆಂಡೆಂಟ್. ಆವಾಗ ಅವರು ಅದನ್ನು ಪಾಲಿಸಲೇಬೇಕು. ಅವ್ರು ಪಾಲಿಸದೆ ಹೋದರೆ ಅದು ನ್ಯಾಯಾಂಗ ನಿಂದನೆ ಆಗುತ್ತೆ. ಇಫ್ ಎ ಪರ್ಸನ್ ಡಿಸ್ಒಬೇಸ್ ಆರ್ ಬ್ರೀಚಸ್ ಅನ್ ಇಂಜಂಕ್ಷನ್, ಆ ಆಜ್ಞೆಯನ್ನು ಅವನೇನು ಮಾಡ್ತಾನೆ, ಪಾಲಿಸೋದಿಲ್ಲ ಅಂದ್ಕೊಳ್ಳಿ ಏನಾಗುತ್ತೆ, ರೂಲ್ 2A ವಿಲ್ ಅಪ್ಲೈ. ಏನು ರೂಲ್ 2A ಏನು ಹೇಳುತ್ತೆ, ಅನ್ವಯ ನ್ಯಾಯಾಲಯ ಆದೇಶವನ್ನು ಉದ್ದೇಶಪೂರ್ವಕ ಪಾಲಿಸದಿದ್ದರೆ ಇಟ್ ವಿಲ್ ಟೇಕ್ ಕ್ರಿಮಿನಲ್ ಆಕ್ಷನ್. ಇಫ್ ದ ಇಂಜಂಕ್ಷನ್ ಆರ್ಡರ್ ಈಸ್ ವೈಲೇಟೆಡ್, ಕೋರ್ಟ್ ಮೇ ಅಟ್ಯಾಚ್ ದ ಪ್ರಾಪರ್ಟಿ. ಕೋರ್ಟ್ ಏನು ಮಾಡುತ್ತೆ, ಶೂಟ್ಗೆ ಸಂಬಂಧಪಟ್ಟಂತಹ, ದಾವೆಗೆ ಸಂಬಂಧಪಟ್ಟಂತಹ ಏನು ಆಸ್ತಿ ಇದೆಯಲ್ಲ ಅದನ್ನ ಕೋರ್ಟ್ಗೆ ಅಟ್ಯಾಚ್ಮೆಂಟ್ ಮಾಡಿಕೊಳ್ತದೆ. ಡಿಟೈನ್ ದ ವೈಲೇಟರ್, ಯಾರು ಆ ರೀತಿಯಾದಂತಹ ವೈಲೇಷನ್ ಮಾಡಿರ್ತಾರೋ ಅವರನ್ನ ಸಿವಿಲ್ ಪ್ರಿಸನ್ಗೆ ಹಾಕ್ಬೋದು. ಈ ಪ್ರಾಪರ್ಟಿನ 12 ತಿಂಗಳು ಅಟ್ಯಾಚ್ ಮಾಡ್ಬೋದು, 12 months. ಆಮೇಲೆ ಆ ವ್ಯಕ್ತಿನ 3 ತಿಂಗಳು ಏನ್ ಮಾಡ್ಬೋದು, ಜೈಲಲ್ಲಿ ಇಡ್ಬೋದು. ಆ ರೀತಿ ಮಾಡಿದ್ರೆ ಕಂಟಿನ್ಯೂ ಅಟ್ಯಾಚ್ಮೆಂಟ್ ಅಪ್ ಟು 1 year. ಎಸ್, ಇಟ್ ಈಸ್ ಹಿಯರ್. 1 ವರ್ಷ ತನಕ ನಾವು ಅಟ್ಯಾಚ್ಮೆಂಟ್ನ ಇಟ್ಕೋಬಹುದು. ಆಮೇಲೆ ಅಟ್ಯಾಚ್ ಪ್ರಾಪರ್ಟಿನ ನಾವು ಮಾರಾಟವನ್ನು ಮಾಡ್ಬೋದು ಇಫ್ ದ ಬ್ರೀಚ್ ಕಂಟಿನ್ಯೂಸ್. ಈ ಬ್ರೀಚ್ ಕಂಟಿನ್ಯೂ ಆದರೆ ಅಟ್ಯಾಚ್ ಮಾಡಿದಂತಹ ಪ್ರಾಪರ್ಟಿನ ಮಾರಾಟ ಮಾಡುವಂತಹ ಅಧಿಕಾರವೂ ಕೂಡ ಇದೆ ಅಂತಕ್ಕಂಥದ್ದನ್ನು ನಾವು ನೋಡ್ಬೋದು. ಆದ್ದರಿಂದ ಇಂಟೀರಿಯಂ ಆರ್ಡರ್ ಕೂಡ ನಾವು ಚಾಚು ತಪ್ಪದೆ ಪಾಲಿಸಬೇಕು. ವೆನ್ ಇಂಜಂಕ್ಷನ್ ಮೇ ಬಿ ಡಿಸ್ಚಾರ್ಜ್ಡ್, ವೇರಿಡ್ ಆರ್ ಸೆಟ್ ಅಸೈಡ್. ಈ ಹೆಸರು ಹೇಳುವಂತೆ ಈ ಆಜ್ಞೆ ಇದೆಯಲ್ಲ, ಆದೇಶ, ಇದು ತಾತ್ಕಾಲಿಕ ಆದೇಶ. ಇಟ್ ಈಸ್ ಎನ್ ಟೆಂಪರರಿ ಇಂಜಂಕ್ಷನ್. Because it is temporary injunction, it can be withdrawn also, it can be modified also, or it can be set aside also. See, under order 39 rule 4, a temporary injunction may be discharged, varied or set aside when there is a material change in the circumstances, or when injunction was obtained by misrepresentation, suppression of facts, or when its continuance causes undue hardship to the opposite party. ನೋಡಿ, ಒಂದು, ನೀವು ಸುಳ್ಳು ಹೇಳಿ ಏನಾರು ಇಂಜಂಕ್ಷನ್ ತಗೊಂಡಿದ್ರೆ, ಮಿಸ್ರಿಪ್ರೆಸೆಂಟೇಷನ್ ಮಾಡಿ, ಫ್ರಾಡ್ ಮಾಡಿ ಇಂಜಂಕ್ಷನ್ ತಗೊಂಡಿದ್ರೆ, ಅಥವಾ ಅಪೋಸಿಟ್ ಪಾರ್ಟಿಗೆ ಅನ್ಯಾಯ ಆಗ್ತಾ ಇದ್ರೆ, ಅಂತಹ ಸಂದರ್ಭದಲ್ಲಿ ಅಥವಾ ಆ ಪರಿಸ್ಥಿತಿಗಳು ಚೇಂಜ್ ಆದಾಗ ಏನು ಮಾಡ್ಬೋದು, ಇಂಟೀರಿಯಂ ಆರ್ಡರ್ನ ಡಿಸ್ಚಾರ್ಜ್ ಮಾಡ್ಬೋದು. ಇಟ್ ಕ್ಯಾನ್ ಬಿ ಟೇಕನ್ ಅವೇ, ಇಟ್ ಕ್ಯಾನ್ ಬಿ ಮಾಡಿಫೈಡ್. ಅದನ್ನೇ ನಾನು ಕನ್ನಡದಲ್ಲಿ ಈ ಕಡೆ ಬರೆದಿದ್ದೀನಿ. ಏನು, ಆರ್ಡರ್ 31 ರೂಲ್ 4 ಪ್ರಕಾರ ಪರಿಸ್ಥಿತಿಯಲ್ಲಿ ಮೂಲತಃ ಬದಲಾವಣೆ ಬಂದರೂ ತಪ್ಪು ಮಾಹಿತಿ ಅಥವಾ ಮರೆ ಮಾಡಿ ಸಂರಕ್ಷಕ ಆದೇಶ ಪಡೆದರು, ಸಂರಕ್ಷಕ ಆದೇಶ ಮುಂದುವರಿಸಿದರೆ, ಪ್ರತಿಪಕ್ಷಕ್ಕೆ ಹಾನಿ ಆಗಿದ್ರೆ ನ್ಯಾಯಾಲಯ ಅದನ್ನು ರದ್ದುಪಡಿಸಲು, ತಿದ್ದುಪಡಿ ಮಾಡಲು ಅಥವಾ ಕೈ ಬಿಡಲು ಅಧಿಕಾರವನ್ನು ಹೊಂದಿದೆ. ಹಾಗೆಯೇ ಎಕ್ಸ್ ಪಾರ್ಟೆ ಸಂರಕ್ಷಕ ಆಜ್ಞೆಯನ್ನು ರದ್ದುಪಡಿಸಬೇಕೆಂದರೆ ಪ್ರತಿಪಕ್ಷ ತಕ್ಷಣ ಮನವಿ ಮಾಡಬಹುದು. ನೋಡಿ, ಇಫ್ ದೇರ್ ಇಸ್ ಎ ಎಕ್ಸ್ ಪಾರ್ಟಿ ಇಂಜಂಕ್ಷನ್, ಆವಾಗ ಅಪೋಸಿಟ್ ಪಾರ್ಟಿ ಯಾರ ಮೇಲೆ ಇಂಜಂಕ್ಷನ್ ಇರ್ತದೋ ಅವರು ಅದನ್ನು ಅಬ್ಜೆಕ್ಷನ್ ಮಾಡಬಹುದು. ಹಿ ಕ್ಯಾನ್ ಅಬ್ಜೆಕ್ಟ್ ಇಟ್ ಅಂಡ್ ಇಮಿಡಿಯೇಟ್ಲಿ ಕೋರ್ಟ್ ವಿಲ್ ಎನ್ಕ್ವೈರ್ ದ್ಯಾಟ್. ಹೌದು, ಹಂಗಿದ್ರೆ ಪ್ರತಿಪಕ್ಷ ಮಾಡಿದಂತಹ ಅಬ್ಜೆಕ್ಷನ್ ಸರಿ ಇದೆ ಅಂದಾಗೂ ಕೂಡ ಏನ್ ಮಾಡ್ಬೋದು, ದಿಸ್ ಕ್ಯಾನ್ ಬಿ ಡಿಸ್ಚಾರ್ಜ್ ಆರ್ ದಿಸ್ ಕ್ಯಾನ್ ಬಿ ದಿ ಇಂಜಂಕ್ಷನ್ ಕ್ಯಾನ್ ಬಿ ಸೆಟ್ ಅಸೈಡ್ ಅನ್ನೋದನ್ನ ನಾವಿಲ್ಲಿ ಗಮನಿಸಬೇಕು. ದಟ್ ಈಸ್ ಎನದರ್ ಇಂಪಾರ್ಟೆಂಟ್ ಆಸ್ಪೆಕ್ಟ್. ದೆನ್ ಇದರ ಮೇಲೆ ಒಂದಿಷ್ಟು ಕೇಸ್ ಲಾಗಳನ್ನು ತಗೊಂಡಿದ್ದೀನಿ ನಾನು. ಇದರಲ್ಲಿ ಒಂದು 3ನೇ ಕೇಸನ್ನು, ತುಂಬ ಇಂಟ್ರೆಸ್ಟಿಂಗ್ ಕೇಸನ್ನು ನಾನು ಸ್ಪಷ್ಟವಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ನೋಡಿ, ಮನೋಹರ್ ಲಾಲ್ ಚೋಪ್ರಾ ವರ್ಸಸ್ ಹೀರಾಲಾಲ್ ಪ್ರಕರಣದಲ್ಲಿ ಕೋರ್ಟ್ ಏನು ಹೇಳುತ್ತೆ ಅಂತಂದ್ರೆ, ಸೆಕ್ಷನ್ 151 ಪ್ರಕಾರ ಯಾವುದೇ ಇಂಟೀರಿಯಂ ಆರ್ಡರ್ನು ಏನು ಮಾಡ್ಬೋದು, ನ್ಯಾಯಾಲಯ ಕೊಡ್ಬೋದು. ನೋಡಿ, ಇಫ್ ನಾಟ್ ಎಕ್ಸ್ಪ್ರೆಸ್ಲಿ ಕವರ್ಡ್ ಬೈ ಆರ್ಡರ್ 39. ನಾನು ಹಿಂದಿನ ವಿಡಿಯೋದಲ್ಲಿ ಮಾಡಿದ್ದೀನಲ್ಲ, ವೇರಿಯಸ್ ಇಂಟೀರಿಯಂ ಆರ್ಡರ್ಸ್ ಮಾಡಿದ್ದೀನಿ. ಅವೆಲ್ಲವನ್ನು ಹೊರತುಪಡಿಸಿ ಇನ್ನೂ ಬೇರೆ ಕಾರಣಕ್ಕಾಗಿ ನೀವು ಸಂರಕ್ಷಣಾಜ್ಞೆಯನ್ನು ಇಂಜೆಕ್ಷನ್ ಕೊಡಬೇಕಾಗಿದ್ರೆ ಆವಾಗ ನೀವೇನು ಮಾಡ್ಬೋದು, ಸೆಕ್ಷನ್ 151 ಪ್ರಕಾರ ಕೊಡ್ಬೋದು ಅಂತಕ್ಕಂಥದ್ದನ್ನು ಈ ಮನೋಹರ್ ಲಾಲ್ ಚೋಪ್ರಾ ಪ್ರಕರಣದಲ್ಲಿ ಹೇಳಲಾಗಿದೆ. ದೆನ್ ಮಾರ್ಗನ್ ಸ್ಟ್ಯಾನ್ಲಿ ಈ ಪ್ರಕರಣದಲ್ಲಿ ಏನು ಹೇಳ್ತಾರೆ, ಎಕ್ಸ್ ಪಾರ್ಟಿ ಇಂಜೆಕ್ಷನ್ ಮಸ್ಟ್ ಬಿ ಗ್ರಾಂಟೆಡ್ ಓನ್ಲಿ ಇನ್ ಅರ್ಜೆಂಟ್ ಕೇಸಸ್. ಅದನ್ನು ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಪ್ರತಿಪಕ್ಷಕ್ಕೆ ನೋಟಿಸ್ ಕೊಡದೆ ನೀಡುವ ಇಂಜೆಕ್ಷನ್ ಇದೆಯಲ್ಲ,
ಅಪರೂಪದ ತುರ್ತು ಪರಿಸ್ಥಿತಿ ಇರಬೇಕು, ಅದರಿಂದ ಅನ್ಯಾಯ ಆಗುವಂತ ಸಿಚುವೇಶನ್ ಬರಬೇಕು. ಹೆಂಗೆ? ಪ್ಲೇಂಟಿಫ್ ಮಸ್ಟ್ ಶೋ ರಿಯಲ್ ಅರ್ಜೆನ್ಸಿ. ನಿಜವಾಗಿಯೂ ಏನಾಗಿದೆ, ನಮಗೆ ಆತುರತೆ ಇದೆ. ಕೋರ್ಟ್ ಮಸ್ಟ್ ರೆಕಾರ್ಡ್ ರೀಸನ್ಸ್. ಎಕ್ಸ್ ಪಾರ್ಟಿ ಇಂಜೆಕ್ಷನ್ ಕೊಡಬೇಕಾದ್ರೆ ಕೋರ್ಟು ಅದಕ್ಕೆ ಸಂಬಂಧಪಟ್ಟಂತಹ ಕಾರಣಗಳನ್ನು ದಾಖಲಿಸಬೇಕು ಅಂತ ಹೇಳಿ ಈ ಪ್ರಕರಣ ಮಾರ್ಗನ್ ಸ್ಟ್ಯಾನ್ಲಿ ಪ್ರಕರಣದಲ್ಲಿ ಹೇಳ್ತದೆ. ಆರ್ಡರ್ ಮಸ್ಟ್ ಬಿ ಶಾರ್ಟ್ ಡ್ಯೂರೇಷನ್ ಅಂಡ್ ನೋಟಿಸ್ ಮಸ್ಟ್ ಫಾಲೋ. ಒಮ್ಮೆ ನೀವು ಎಕ್ಸ್ ಪಾರ್ಟಿ ಇಂಜೆಕ್ಷನ್ ಕೊಟ್ಟರೆ ತಕ್ಷಣ ಡಿಪೆಂಡೆಂಟ್ಗೆ, ಅಪೋಸಿಟ್ ಪಾರ್ಟಿಗೆ, ಪ್ಲೇಂಟಿಫ್ ಇರ್ಬೋದು, ಡಿಪೆಂಡೆಂಟ್ ಇರ್ಬೋದು, ಅವ್ರಿಗೆ ಏನು ಮಾಡಬೇಕು? ಇಮಿಡಿಯೇಟ್ ನೋಟಿಸ್ ಕೊಡಬೇಕು, ಅವ್ರ ಗಮನಕ್ಕೆ ಬರಬೇಕು ಸ್ಟೇ ಕೊಟ್ಟಿದ್ದು. ಆವಾಗ ಅವ್ರು ಬಂದು ನೀವು ಸ್ಟೇ ಕೊಟ್ಟಿದ್ದು ತಪ್ಪು ಅಂತೇಳಿ ವಾದ ಮಾಡಲಿಕ್ಕೆ ಅವ್ರಿಗೆ ಅವಕಾಶ ಇರಬೇಕು. ಎಕ್ಸ್ ಪಾರ್ಟಿನಲ್ಲಿ ಏನಾಗುತ್ತೆ ಅಂತಂದ್ರೆ ಆಡಿ ಆರ್ಟೆಮ್ ಪಾರ್ಟೆಮ್ ಈಸ್ ನಾಟ್ ಫಾಲೋಡ್ ಇನ್ ದ ಇನಿಷಿಯಲ್ ಸ್ಟೇಜ್. ಅದಕ್ಕೆ ನಾವೇನು ಮಾಡ್ತೀವಿ? ಅಪೋಸಿಟ್ ಪಾರ್ಟಿ ಎಕ್ಸ್ ಪಾರ್ಟಿ ಸ್ಟೇನ ಅಪೋಸ್ ಮಾಡಲಿಕ್ಕೂ ನಾವೇನು ಮಾಡ್ತೀವಿ? ಪರ್ಮಿಷನ್ ಕೊಡ್ತೀವಿ. ಅವರು ಇಮಿಡಿಯೇಟ್ ಬಂದು 30 days ಒಳಗಡೆ, ಅಂದರೆ ಎಕ್ಸ್ಪಾರ್ಟೆಡ್ ಇಂಜೆಕ್ಷನ್ ಇಶ್ಯೂ ಆದ 30 ದಿನದ ಒಳಗಡೆ ಅವ್ರು ಬಂದು ಕೋರ್ಟ್ ಮುಂದೆ ಏನು ಮಾಡ್ಬೋದು? ಅಬ್ಜೆಕ್ಷನ್ ಮಾಡ್ಬೋದು ಅಂತಕ್ಕಂಥದ್ದನ್ನು ನಾವಿಲ್ಲಿ ಕಾಣ್ತೀವಿ. ಎಸ್, ದಿಸ್ ಈಸ್ ಮೆಹರ್ವಾಲ್ ಕೆವಿಜಿ ಟ್ರಸ್ಟ್ ವರ್ಸಸ್ ಬಲ್ದೇವ್ ದಾಸ್ ಪ್ರಕರಣ. ಈ ಪ್ರಕರಣದಲ್ಲಿ ಏನಾಗುತ್ತೆ? ಕೋರ್ಟ್ ಶುಡ್ ಅವಾಯ್ಡ್ ಇಂಟಿರಿಯಮ್ ಆರ್ಡರ್ಸ್ ದಟ್ ಕಾಸ್ ಇರ್ರಿವರ್ಸಿಬಲ್ ಚೇಂಜಸ್ ಟು ದ ಪ್ರಾಪರ್ಟಿ. ನೋಡಿ, ನೀವು ಕೊಡುವಂತಹ ಆಜ್ಞೆಯಿಂದ ಪರಿಸ್ಥಿತಿ ಹಿಂಗಾಗ್ಬೋದಲ್ಲ, ಪ್ರಾಪರ್ಟಿಯ ಕ್ಯಾರೆಕ್ಟರಿಸ್ಟಿಕ್ಕೇ ಚೇಂಜ್ ಆಗ್ಬೋದು ಅಂಥ ಸಂದರ್ಭದಲ್ಲಿ. ಅಂದರೆ ಮೆಕ್ಯಾನಿಕಲ್ ಆಗಿ ನೀವು ಈ ರೀತಿಯಾದಂತಹ ತಡೆಯಾಜ್ಞೆಗಳನ್ನು ಕೊಡಬಾರ್ದು ಅಂತಕ್ಕಂಥದ್ದನ್ನು ಈ ಪ್ರಕರಣದಲ್ಲಿ ಹೇಳ್ತಾರೆ. ಇದು ಎಲ್ಲದಕ್ಕಿಂತ ಈ ಪ್ರಕರಣ 2025 ಪ್ರಕರಣ, ಲೇಟೆಸ್ಟ್ ಪ್ರಕರಣ, ಬಹಳ ಇಂಟ್ರೆಸ್ಟಿಂಗ್ ಪ್ರಕರಣ ಇದು. ಈ ಪ್ರಕರಣವನ್ನು ನಾನು ವಿವರವಾಗಿ ಚರ್ಚೆ ಮಾಡ್ತೀನಿ. ಅಂದರೆ ಈ ಪ್ರಕರಣವನ್ನು ಅರ್ಥ ಮಾಡಿಕೊಂಡ್ರೆ ನೀವು ಈ ಟೆಂಪರರಿ ಇಂಜೆಕ್ಷನ್ ಬಗ್ಗೆ ಸರಿಯಾದ ಮಾಹಿತಿ ನಿಮ್ಗೆ ಸಿಗ್ತದೆ ಅಂತಕ್ಕಂಥದ್ದು ನನ್ನ ಉದ್ದೇಶ. ಮತ್ತಿದು ಇತ್ತೀಚಿನ ಪ್ರಕರಣ, 2025 ಪ್ರಕರಣ. ಸುಪ್ರೀಂ ಕೋರ್ಟ್ ಹೆಲ್ಡ್ ದ್ಯಾಟ್ ಎನ್ ಅಂಡರ್ಟೇಕಿಂಗ್ ಗಿವನ್ ಬೈ ದ ಕೌನ್ಸಿಲ್ ಆನ್ ಬಿಹಾಫ್ ಆಫ್ ಎ ಪಾರ್ಟಿ ನಾಟ್ ಟು ಅಲಿನಿಯೇಟ್ ಪ್ರಾಪರ್ಟಿ binds the party and any sale made during the pendency of such undertaking amounts to disobedience, attracting Order 39 Rule 2A. Rule 2A ಏನು ಹೇಳುತ್ತೆ? Contempt for disobedience of temporary injunction ಅಂತ ಹೇಳುತ್ತೆ. That is what it says. Yes. ಈ ಪ್ರಕರಣವನ್ನು ನಿಮಗೆ ಡೀಟೇಲ್ ಆಗಿ ನಾನು ಎಕ್ಸ್ಪ್ಲೇನ್ ಮಾಡಬೇಕು ಅಂತಂದ್ರೆ ಏನು ಮಾಡ್ಬೋದು ಅನ್ನೋದನ್ನ ನಾನು ಇಲ್ಲಿ ನಿಮಗೆ ಇದನ್ನ ಎಕ್ಸ್ಪ್ಲೇನ್ ಮಾಡ್ತೀನಿ. ಇವಾಗ ಏನು ಅಂತಂದ್ರೆ, ದೇರ್ ಇಸ್ ಎ ಶೂಟ್ ಫೈಲ್ಡ್, ಓಕೆ, ಶೂಟ್ ಫೈಲ್ಡ್ ಆನ್ ಸರ್ಟನ್ ಡೇಟ್. ಈ ಡೇಟ್ ಇಂದ ನಾವು ಡಿಕ್ರಿ ಈಸ್ ಪಾಸ್ಡ್, ಡಿಕ್ರೀಡ್. ಈ ಡಿಕ್ರಿ, ಲೆಟ್ ಅಸ್ ಅಸ್ಯೂಮ್ ದ್ಯಾಟ್ ಶೂಟ್ ವಾಸ್ ಫೈಲ್ಡ್ on 1/1/2023 and the decree was issued on 31st December 2023, right? Here plaintiff got interim order against defendant ವಿರುದ್ಧ ಇಂಟೀರಿಯಂ ಆರ್ಡರ್ ಇದೆ. ದಿಸ್ ಆರ್ಡರ್ ವಾಸ್ ಇಶ್ಯೂಡ್ ಸೇ ಆನ್ ಸಮ್ ಡೇಟ್. ಈ ಡೇಟ್ನ ನಾವೇನ್ ಮಾಡೋಣ? 1/2/23 ಈ ಡೇಟ್ಗೆ ಇಶ್ಯೂ ಮಾಡಿದ್ದಾರೆ, ರೈಟ್? ಸೊ ವಾಟ್ ವಾಸ್ ಇಶ್ಯೂಡ್? ದ ಡಿಫೆಂಡೆಂಟ್ ಶುಡ್ ನಾಟ್ ಫರ್ದರ್ ಕನ್ಸ್ಟ್ರಕ್ಟ್ ದಿ ಹೌಸ್ ಆರ್ ಡಿಸ್ಪೋಸ್. ಡಿಪೆಂಡೆಂಟ್ ಶುಡ್ ನಾಟ್ defendant should not sell the property. Should not sell the property. This is the interim order. Interim order ಏನಂತಿದೆ? should not sell the property, should not alienate ಅಂತಾರೆ ಅದಕ್ಕೆ. alienate, dispute, shoot property. ಈ ಆರ್ಡರ್ ಯಾವತ್ತಾಗಿದೆ? 1/2/23 ಬಟ್ ಲೆಟ್ ಅಸ್ ಅಸ್ಯೂಮ್ ದ್ಯಾಟ್ ಆನ್ 1/3/2023 ದಿ ಪಾರ್ಟಿ
sold property. Sold property. Sold property. Now what happens? The decree came. In the decree, plaintiff did not get the relief. Decree was in favor of ಡಿಪೆಂಡೆಂಟ್. ಆಸ್ತಿ ನಂದು ಅಂತ ಹೇಳಿ ಪ್ಲೇಂಟಿಫ್ ಶೂಟ್ ಹಾಕಿದ್ದ. ಆಮೇಲೆ ಪ್ಲೇಂಟಿಫ್ನ ಅಪ್ಲಿಕೇಶನ್ ಮೇಲೆ ಆಸ್ತಿ ಮಾರಬಾರ್ದು ಡಿಪೆಂಡೆಂಟ್ ಅಂತ ಹೇಳಿ ಅವನಿಗೆ ಏನಾಗಿತ್ತು, ಫೆಬ್ರವರಿ 1ನೇ ತಾರೀಕು ಇಂಟೀರಿಯಂ ಆರ್ಡರ್ ಇಂಜಂಕ್ಷನ್ ಸಿಕ್ಕಿತ್ತು. ಆದರೆ ಈ ಇಂಟೀರಿಯಂ ಇಂಜಂಕ್ಷನ್ ಲೆಕ್ಕಿಸದೆ ಇವನೇನ್ ಮಾಡ್ದ, ಯಾರು ಡಿಪೆಂಡೆಂಟ್ ಏನ್ ಮಾಡ್ದ ಅಂತಂದ್ರೆ ಆಸ್ತಿಯನ್ನ ಈ ಡೇಟ್ನಲ್ಲಿ ಮಾರಾಟ ಮಾಡ್ದ. ಸೊ ಆನ್ ದಿಸ್ ಡೇಟ್ he has violated the interim order, interim injunction, temporary injunction. I can say he has violated the temporary injunction. Temporary injunction na avanu ivattin divasa violate madda. So he is subject to contempt of court. Now what happens? The decree has come. Decree has decided that the property belongs to dependent only. ಇವನದಲ್ಲ, ಅದು ಪ್ರಾಪರ್ಟಿ ಇಸ್ ನಾಟ್ ಬಿಲಾಂಗಿಂಗ್ ಟು ಪ್ಲೇಂಟಿಫ್. ಅವಾಗ ಏನಾಗುತ್ತೆ, ಅವಾಗ್ಲೂ ಕೂಡ ವಾಟ್ ಈಸ್ ದ ಸ್ಟೇಟಸ್ ಆಫ್ ದಿಸ್ ಟೆಂಪರರಿ ಇಂಜಂಕ್ಷನ್, ವೈಲೇಷನ್ ಆಫ್ ಟೆಂಪರರಿ ಇಂಜಂಕ್ಷನ್ ಅನ್ನೋದನ್ನ ನಾವು ಈ ಪ್ರಕರಣದಲ್ಲಿ ನೋಡ್ತೀವಿ. ವಾಟ್ ಇಸ್ ದಟ್? ಇನ್ ದಿಸ್ ಕೇಸ್ the Supreme Court held that an undertaking given by counsel on behalf of the party not to alienate the property binds the party, and any sale made during the pendency of such undertaking amounts to disobedience, attracting the action under even though he is the owner. ಅದು ಈ ಪ್ರಕರಣದ ಅರ್ಥ. ಈ ಪ್ರಕರಣದ ನಿಮಗೆ ಬ್ರೀಫ್ ಅನ್ನ ನಾನು ಇಲ್ಲಿ ಕೊಟ್ಟಿದ್ದೀನಿ. ಐ ಹ್ಯಾವ್ ಗಿವನ್ ದ ಬ್ರೀಫ್ ಹಿಯರ್ ಇನ್ ದಿಸ್ ಡಯಾಗ್ರಾಮ್. ಇಂತಹ ಸಂದರ್ಭದಲ್ಲಿಯೂ ಕೂಡ ಅದು ಕೊನೆಗೆ ನಿಮ್ದಾದ್ರೂ ಪರವಾಗಿಲ್ಲ, ಬಟ್ ವಯಲೇಷನ್ ಇಸ್ ಆಲ್ವೇಸ್ ಎ ವಯಲೇಷನ್. ನೀವು ಆ ಶಿಕ್ಷೆಗೆ ಗುರಿ ಆಗಲೇಬೇಕಾಗ್ತದೆ ಅಂತಕ್ಕಂಥದ್ದು ಈ ಒಂದು ಕೇಸಿನ ಅರ್ಥ. ಯಾವುದು? ಲಾವಣ್ಯ ವರ್ಸಸ್ ಗುರುದಾಸ್ ಪೈ ಕೇಸಿನ ಅರ್ಥ. ಎಸ್, ವಿತ್ ದಿಸ್ ಐ ಆಮ್ ಕನ್ಕ್ಲೂಡಿಂಗ್ ದ ಕಾನ್ಸೆಪ್ಟ್ ಆಫ್ interim injunction under CPC. This interim injunction under CPC is under Order 39, and this is different from SRA, Specific Relief Act ನ ಪ್ರಕಾರ ಇರತಕ್ಕಂಥದ್ದು ಪರ್ಮನೆಂಟ್ ಇಂಜಂಕ್ಷನ್. ಆಮೇಲೆ ಇನ್ನೊಂದು there is a permanent injunction, there is a perpetual injunction. ಅವೆರಡೂ ಇಲ್ಲಿ ಬರೋದಿಲ್ಲ. ಅಂದ್ರೆ ಸಿವಿಲ್ ಪ್ರೊಸೀಜರ್ ಕೋಡ್ ಅಲ್ಲಿ ಕೇವಲ ತಾತ್ಕಾಲಿಕ ಸಂರಕ್ಷಣಾ ಆಜ್ಞೆಗೆ ಮಾತ್ರ ಅವಕಾಶ ಇದೆ. ನಿಮಗೆ ಪರ್ಮನೆಂಟ್ ಆಗಿ ಇಂಜೆಕ್ಷನ್ ಬೇಕಂದ್ರೆ ಯು ಹ್ಯಾವ್ ಟು ಓಪನ್ ಸ್ಪೆಸಿಫಿಕ್ ರಿಲೀಫ್ ಆಕ್ಟ್ ಅಂತ ಹೇಳ್ತಾ, ದಿಸ್ ಪ್ರೊಟೆಕ್ಟಿವ್ ಮೆಕ್ಯಾನಿಸಮ್ ಈಸ್ ಡಿಸೈನ್ ಟು ಎನ್ಶ್ಯೂರ್ justness, fairness and preservation of rights until the final adjudication of the suit. Courts exercise this power carefully, applying three-part test and principles laid down in the landmark judgments. And according to me, this may be the landmark judgment, we can say. With this, I am concluding this detailed discussion about the temporary injunction, and the notes will be available in my Telegram channel at least by tomorrow. With this, I will conclude this discussion on temporary injunction. So similarly, on other injunctions, I will come up with other injunctions in the other interim orders in the coming videos. Thank you.